ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜಿಕೆಗೆ ಸಂಬಂಧಪಟ್ಟಂತಹ ಬಹುಮುಖ್ಯವಾದಂತಹ ನೋಟ್ಸ್ಗಳನ್ನ ನೋಡೋಣ. ಓಕೆ, ನಮ್ಮ ಚಾನಲ್ನ ಮೊದಲೇ ಬಾರಿಗೆ ಯಾರು ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನಿಮಗೆ ನೋಟ್ಸ್ ಬಂದು ತಲುಪತ್ತೆ, ಒಂದು ಮಿಸ್ ಆಗಲ್ಲ ಅಂತ ಹೇಳ್ತಾ. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಾ ಇದೆ, ವಿಡಿಯೋಗೊಂದು ಲೈಕ್ ಮಾಡಿ. ಇಫ್ ಯು like this video, share this video with your friends. Okay, and let's begin. ಬನ್ನಿ ಪ್ರಾರಂಭ ಮಾಡೋಣ. ಭಾರತ ನೋಡಿ, ವೆರಿ ಇಂಪಾರ್ಟೆಂಟ್, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ವಿಡಿಯೋನ ಪರಿಪೂರ್ಣವಾಗಿ ನೋಡಿ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಮಿಸ್ ಆಗಲ್ಲ ಅಂತ ಹೇಳ್ತಾ. ಓಕೆ, ಸೊ ನೋಡಿ, ಭಾರತದ ಜೀವನ ಮತ್ತು ವಿದ್ವತ್ತನ್ನು ಪ್ರಸ್ತಾಪಿಸಲಾದಂತಹ ಗ್ರಂಥ ಯಾವುದು ಅಂತಂದರೆ ತಾರಿಕ್ ಉಲ್ ಹಿಂದ್. ಮೊಹಮ್ಮದ್ ಗಜ್ನಿ ಆಸ್ಥಾನದಲ್ಲಿ ಕವಿಯಾಗಿ ಇದ್ದಂತಹ ಅಲ್ಬೇರುನಿ ಇದರ ಕರ್ತೃ. ಓಕೆ, ಇದ್ರ ಮೇಲೂ ಕ್ವಶನ್ಸ್ಗಳು ಆಗಿದೆ. ಓಕೆ, ಯಾವ ಆಸ್ಥಾನದಲ್ಲಿ ಯಾವ ಪ್ರಸಿದ್ಧ ಪಂಡಿತರಿದ್ದರು, ಅವರು ಬರೆದಿರುವಂತಹ ಪ್ರಸಿದ್ಧ ಕೃತಿಗಳಿರ್ಬೋದು, ಅದು ಯಾವ ಭಾಷೆನಲ್ಲಿದೆ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ಅಲ್ಬೇರುನಿ ಮೊಹಮ್ಮದ್ ಗಜ್ನಿ ಆಸ್ಥಾನದ ಕವಿಯಾಗಿದ್ದರು. ತಾರಿಕ್ ಉಲ್ ಹಿಂದ್ ಕೃತಿಯಲ್ಲಿ ಭಾರತದ ಜೀವನ ಮತ್ತು ವಿದ್ವತ್ತನ್ನು ಅದರಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಪುರಾತನ ಕಾಲದಿಂದಲೂ ರೂಢಿಯಲ್ಲಿರುವ ನೀರಾವರಿ ಪದ್ಧತಿ ಅಂತಂದರೆ ಅದು ಕೆರೆ ನೀರಾವರಿ ಪದ್ಧತಿ. ಔರಂಗಜೇಬನ ನೇತೃತ್ವದಲ್ಲಿ ಮೊಘಲರ ಸೈನ್ಯ ಹಾಗೂ ಅಹೋಮರ ನಡುವೆ ನಡೆದಿರ್ತಕ್ಕಂತಹ ಯುದ್ಧ ಅಂತಂದರೆ ಅಲ್ಬೋಯ್ ಕಾಳಗ. ಒಂದ್ಸಲ ಇದ್ರ ಮೇಲೂ ಆಗಿದೆ ಕ್ವಶನ್. ಓಕೆ, ಅಲ್ಬೋಯ್ ಕಾಳಗದ ಬಗ್ಗೆ ಕೇಳ್ಬೋದು, ಗೊತ್ತಿರಲಿ. ಔರಂಗಜೇಬ ನೇತೃತ್ವದಲ್ಲಿ ಮೊಘಲ್ ಸೈನ್ಯ ಮತ್ತು ಅಹೋಮರ ನಡುವೆ ನಡೆದಿರ್ತಕ್ಕಂತಹ ಯುದ್ಧ ಇದು. ಆ್ಯಂಡ್ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಹೇಳಿದವರು ವಿಲಿಯಂ ಜೇಮ್ಸ್. ಓಕೆ, ಇನ್ನು ಪಾರ್ಸಿಗಳ ರಿಲಿಜನ್ ಗ್ರಂಥ ಅವಸ್ಥಾ. ಎಲ್ಲ ಧರ್ಮದ ಗ್ರಂಥಗಳು, ಆ ಗ್ರಂಥಗಳಲ್ಲಿ ಇರ್ತಕ್ಕಂತಹ ಮಾಹಿತಿಗಳು ನಿಮಗೆ ಗೊತ್ತಿರಲಿ. ಇನ್ನು ನಮ್ಮ ಗ್ರಂಥಗಳಲ್ಲೂ ಕೂಡ ಕೇಳಿದ್ದಾರೆ, ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳಿದೆ, ಋಗ್ವೇದ, ಸಾಮವೇದ, ಅಥರ್ವಣ ವೇದ, ಯಜುರ್ವೇದ, ಇವುಗಳಲ್ಲಿರ್ತಕ್ಕಂತಹ ಶ್ಲೋಕಗಳಿರ್ಬೋದು, ಅಥವಾ ಯಾವ ವೇದ ಯಾವುದ್ರ ಬಗ್ಗೆ ಹೇಳ್ತದೆ ಅನ್ನೋದನ್ನು ಕೂಡ ಇದ್ರ ಮೇಲೂ ಕ್ವಶನ್ಸ್ಗಳಾಗಿದೆ. ನಿಮಗೆ ಇದು ಹೈಸ್ಕೂಲ್ ಹಿಸ್ಟ್ರಿ ಸಿಲೆಬಸ್ಸಲ್ಲಿ ಸಿಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ವೇದಗಳ ಬಗ್ಗೆನೂ ಕೂಡ ಕ್ವಶನ್ಸ್ ಆಗಿದೆ. ಡೋಂಟ್ ಲೂಸ್ ಎನಿ ಪಾಯಿಂಟ್ ಫಾರ್ ಎಕ್ಸಾಮ್ ಪರ್ಪಸ್, ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್. ಓಕೆ ಅಲ್ವಾ? ಇವಾಗ ಸಾಕಷ್ಟು ಜನ ಕಲ್ತವ್ರಿದ್ದಾರೆ, ಹಾಗಾಗಿ ಸಾಕಷ್ಟು ಫಿಲ್ಟರ್ ಮಾಡಬೇಕಿರ್ತದೆ. ಹಾಗಾಗಿ ಹೆಚ್ಚು ಆಳವಾಗಿ ಅಧ್ಯಯನ ಮಾಡೋದು ಪ್ರತಿಯೊಂದು ವಿಷಯದಲ್ಲೂ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ನೋಡಿ, ಕನ್ನಡದ ಹೆಸರಾಂತ ಬಿರುದಾಂಕಿತರು ಇವರೆಲ್ಲ. ಕನ್ನಡದ ಕವಿಗಳು ಅಥವಾ ಅನ್ವರ್ಥ ನಾಮಗಳು ಯಾರ್ಯಾರಿಗಿದೆ, ಪ್ರಸಿದ್ಧ ವ್ಯಕ್ತಿಗಳು, ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ದಾನ ಚಿಂತಾಮಣಿ ನೋಡಿ ಅತಿಮಬ್ಬೆ ಅವ್ರಿಗೆ ಹೇಳ್ತಾ ಇದ್ರು. ಇನ್ನು ಕನ್ನಡದ ಕುಲ ಪುರೋಹಿತ ಅಂತ ಆಲೂರು ವೆಂಕಟರಾಯರಿಗೆ, ಇದು ಕೂಡ ಕ್ವಶನ್ ಆಗಿದೆ. ಕನ್ನಡದ ಶೇಕ್ಸ್ಪಿಯರ್ ಅಂತ ಕುಂದಗಲ್ ಹನುಮಂತರಾಯರಿಗೆ ಕರೀತಾರೆ. ಕನ್ನಡದ ವೂಡ್ಸ್ವರ್ತ್ ಅಂತ ಕುವೆಂಪು ಅವ್ರಿಗೆ ಹೇಳ್ತಾರೆ. ಹಾಗೆ ಕರ್ನಾಟಕ ರತ್ನ ಗುಬ್ಬಿ ವೀರಣ್ಣ. ದಿನಕರ ದೇಸಾಯಿ ಅವರಿಗೆ ಚುಟುಕುಗಳ ಬ್ರಹ್ಮ ಅಂತ ಕರೀತಾರೆ. ಇದು ನಿಮಗೆ ಗೊತ್ತಿದೆ, ಇದು ಸಾಕಷ್ಟು ಸತಿ ಕ್ವಶನ್ ಆಗಿದೆ. ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಬೇಕಾದ್ರೆ ನೀವು ತೆಗೆದು ನೋಡ್ಬೋದು. ಓಕೆನಾ? ಸರ್ವಜ್ಞ ಅಂತ ತ್ರಿಪದಿ ಚಕ್ರವರ್ತಿ ಅಂತ ಸರ್ವಜ್ಞನಿಗೆ ಕರೀತಾರೆ. ಓಕೆ, ಇನ್ನು ಷಟ್ಪದಿಯ ಬ್ರಹ್ಮ ಅಂತ ರಾಘವಾಂಕನಿಗೆ ಕರೀತಾರೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಸಣ್ಣ ಕಥೆಗಳ ಜನಕ ಅನ್ನುವಂತಹ ಬಿರುದಿದೆ. ಪಂಪ ಅವರಿಗೆ ಆದಿಕವಿ, ಕನ್ನಡದ ಆದಿಕವಿ ಪಂಪ ಅನ್ನುವಂತಹ ಬಿರುದಿದೆ. ಇದಿಷ್ಟೇನಾ ಕನ್ನಡದಲ್ಲಿ? ತುಂಬ ಜನ ಇದ್ದಾರೆ. ಇನ್ನು ನಾನು ಪ್ರತಿ ವಿಡಿಯೋದಲ್ಲೂ ಸ್ವಲ್ಪ ತಗೊಳ್ತಾ ಬರ್ತಾ ಇದ್ದೇನೆ. ಓಕೆ, ಹಾಗಾಗಿ ವ್ಯಕ್ತಿಗಳಿಗಷ್ಟೇ ಅಲ್ಲ, ಪ್ರದೇಶಗಳಿಗೂ ಅನ್ವರ್ಥ ನಾಮಗಳಿದೆ. ಓಕೆ, ಈಗ ತೂಗುವ ಉದ್ಯಾನವನ ಎಲ್ಲಿದೆ, ಸೊ ಈ ಥರ ಎಲ್ಲ ಕೇಳ್ತಿರ್ತಾರೆ. ಓಕೆ, ಪಂಚನದಿಗಳ ನಾಡು ಅಂತ ಯಾವುದನ್ನು ಕರೀತಾರೆ, ಈ ಥರ ಎಲ್ಲ ಪ್ರದೇಶಗಳಿಗೂ ಅನ್ವರ್ಥ ನಾಮಗಳಿದೆ. ಹಾಗೆ ಹಿಂದಿನ ಕಾಲದಲ್ಲಿರ್ತಕ್ಕಂತಹ ಹೆಸರು, ಈಗ ಇರ್ತಕ್ಕಂತಹ ಹೆಸರು, ಫಾರ್ ಎಕ್ಸಾಂಪಲ್ ಈಗ ಕಾನ್ಸ್ಟಾಂಟಿನೋಪಲ್, ಅದಕ್ಕೆ ಮುಂಚೆ ಬೈಜಾಂಟಿಯನ್ ಅಂತ ಕರಿತಾಯಿದ್ರು, ರೋಮ್ ದೇಶದ ರಾಜಧಾನಿ ಅಲ್ವಾ? ಸೊ ಹಾಗಾಗಿ ಈ ಥರ ಎಲ್ಲ ಆ ಒಂದು ಸಬ್ಜೆಕ್ಟ್ ಅಂತ ಬಂದಾಗ ಅದ್ರ ಹಿಂದೆ ಮುಂದೆ ಒಂದು 8-10 ಪಾಯಿಂಟ್ ನೀವು ಕವರ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಯು ವಿಲ್ ಕ್ರ್ಯಾಕ್ ಎನಿ ಎಕ್ಸಾಮ್.
ಶ್ಯೂರ್. ಹಾಗಾಗಿ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಜಿ ಕೆ ಅಂತ ಬಂದರೆ ಸಾಕು, ಅದರಲ್ಲೆಲ್ಲ ಬರ್ತದೆ ನಿಮಗೆ. ಸ್ಪೋರ್ಟ್ಸ್ ಇರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಧನೆ ಮಾಡಿರ್ತಕ್ಕಂತಹ ಇಂಪಾರ್ಟೆಂಟ್ ಮಾಹಿತಿಗಳಿರ್ಬೋದು ನಿಮಗೆ ಎಲ್ಲನೂ ಸಿಗುತ್ತೆ ಜಿ ಕೆನಲ್ಲಿ. ಹಾಗಾಗಿ ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನ ತೆಗೆದು ರಿಲೇಟೆಡ್ ಇವಾಗ ಏನೇನು ಇದೆ ಅಪ್ಡೇಟ್ ಎಲ್ಲ ನೋಡ್ಕೊಳೋದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಸೊ ಕನ್ನಡದ ಹೆಸರಾಂತ ಬಿರುದಾಂಕಿತರು ಇವರಷ್ಟೇ ಅಲ್ಲ, ಇವ್ರುಗಳ ಮೇಲೆ ಪ್ರಶ್ನೆ ಆಗಿದೆ. ಇದಿಷ್ಟೇ ಕೇಳಿ ತಿಳ್ಕೊಳ್ಳೋ ಹಾಗಿಲ್ಲ. ಈಗ ಕುವೆಂಪು ಅವರು ಅಂತ ಬಂದಾಗ ಕುವೆಂಪು ಅವರ ಪ್ರಸಿದ್ಧ ಕೃತಿಗಳು ಯಾವುದು, ಕಾದಂಬರಿಗಳು ಯಾವುದು, ಅವರು ಸಣ್ಣ ಮಕ್ಕಳಿಗೋಸ್ಕರ ಏನಾದರೂ ಕಥೆಗಳನ್ನ ಬರೆದಿದ್ದಾರಾ, ಆ ಕಥೆಗಳು ಯಾವುದು, ಪುಸ್ತಕಗಳು ಯಾವುದು, ಅಥವಾ ಅವರ ಹುಟ್ಟೂರು ಯಾವುದು, ಅವ್ರ ತಂದೆ ತಾಯಿ ಯಾರು, ಅಥವಾ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ಕೃತಿ ಯಾವುದು, ಎಷ್ಟನೇ ಇಸ್ವಿನಲ್ಲಿ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಸೊ ಈ ಥರ ಅವರ ಪ್ರಶಸ್ತಿಗಳಿರ್ಬೋದು. ಸೊ ಈ ಥರ ಒಬ್ಬ ವ್ಯಕ್ತಿ ಅಂತ ಬಂದಾಗ ಒಬ್ಬ ಕವಿ ಇರ್ಬೋದು, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಇರ್ಬೋದು, ಅಥವಾ ವೈದ್ಯಕೀಯ ಕ್ಷೇತ್ರ, ರಸಾಯನಶಾಸ್ತ್ರ, ವಿಜ್ಞಾನ ಕ್ಷೇತ್ರದಲ್ಲಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಸೋಷಿಯಲ್ ಇರ್ಬೋದು, ಸಮಾಜ ಸೇವೆ ಅಂತ ಬಂದಾಗ ಈ ಥರ ಒಂದು 8-10 ಪಾಯಿಂಟ್ನ ನೀವು ಮೇನ್ ಆಗಿ ತೊಗೊಂಡ್ಬಿಟ್ರೆ ಡೆಫಿನೆಟ್ಲಿ ಅದಷ್ಟೇ ನಿಮಗೆ ಕಣ್ಣಿಗೆ ಬೀಳಲ್ಲ. ಅವ್ರ ಬಗ್ಗೆ ಸಾಕಷ್ಟು ವಿಷಯಗಳು ನಿಮಗೆ ಇಂಪಾರ್ಟೆಂಟ್ ಅಂತಿದ್ದು ಅವ್ರ ಸಾಧನೆಗಳ ಬಗ್ಗೆ ಗೊತ್ತಾಗ್ತದೆ. ಓಕೆ, ಹಾಗಾಗಿ ಯಾವ ಎಕ್ಸಾಮ್ ಆದರೂ ನಿಮಗೆ ಸುಲಭ ಆಗ್ತದೆ. ಈ ಥರ ನೋಡ್ತಾ ನಾವು ನೋಟ್ಸ್ ಮಾಡ್ಕೊಳ್ತಾ ಹೋಗೋದು. ಓಕೆನಾ. ಆ್ಯಂಡ್ ನೆಕ್ಸ್ಟ್ ನೋಡಿ, ಕರ್ನಾಟಕ ರಾಜ್ಯದ ಪ್ರಮುಖ ಸಾಹಿತಿಗಳು ಹಾಗೂ ಕೃತಿಗಳು. ಅದೇ ಜಸ್ಟ್ ಫ್ಯೂ ಮಿನಿಟ್ಸ್ ಆಗೋ ಈಗ ಹೇಳಿದೆ ಅಲ್ವಾ ನಾನು. ನೋಡಿ, ರಾಮಾಯಣ, ಶ್ರೀರಾಮಾಯಣ ದರ್ಶನಮ್ಮ, ಆಮೇಲೆ ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಕುವೆಂಪು ಅವ್ರದ್ದು, ಎಸ್.ಎಲ್. ಭೈರಪ್ಪನವ್ರದ್ದು ವಂಶವೃಕ್ಷ, ಗೃಹಭಂಗ. ಈಗಷ್ಟೇ ಅಲ್ಲ, ಎಸ್.ಎಲ್. ಭೈರಪ್ಪನವ್ರದ್ದು ಆಲ್ಮೋಸ್ಟ್ ಎಲ್ಲ ಕೃತಿಗಳು ತುಂಬ ಚೆನ್ನಾಗಿದೆ. ನಾನು ಓದಿದ್ದು ವಂಶವೃಕ್ಷ ಮಾತ್ರ, ಬೇರೆ ಪುಸ್ತಕಗಳು ನನಗೆ ಇನ್ನೂ ಸಿಕ್ಕಿಲ್ಲ, ಯಾಕೆ ತೊಗೊಳೋಕ್ಕಾಗಿಲ್ಲ ಅನ್ಕೋತೀನಿ ಮೇ ಬಿ. ಓಕೆನಾ. ಒಂದೆರಡಿದೆ ಓದೋಕ್ಕಾಗಿಲ್ಲ. ಓದಿ ಪುಸ್ತಕಗಳು ಕೊಡೋ ಅಷ್ಟು ಜ್ಞಾನವನ್ನು ಬೇರೆ ಯಾರೂ ಕೊಡಲಾರು. ಓಕೆ, ಎಸ್.ಎಲ್. ಭೈರಪ್ಪನವ್ರದ್ದು ಇಂಪಾರ್ಟೆಂಟ್ ಅಂತಲ್ಲ, ಆಲ್ಮೋಸ್ಟ್ ಜಾಸ್ತಿ ಕೇಳಿರೋದು. ಓಕೆ, ವಂಶವೃಕ್ಷ, ಗೃಹಭಂಗ ಗೊತ್ತಿರಲಿ ಒಂದೆರಡೆರಡು ಅಷ್ಟೇ. ಓಕೆನಾ. ಯಶವಂತ್ ಚಿತ್ತಾಲ್ ಅವ್ರದ್ದು ಕಥೆಯಾದವಳು ಹುಡುಗಿ ಮತ್ತು ಶಿಕಾರಿ. ಹಾಗೆ ಭಾರತೀಪುರ ಸಂಸ್ಕಾರ ಅನ್ನುವಂಥದ್ದು ಯು.ಆರ್. ಅನಂತಮೂರ್ತಿ ಅವ್ರದ್ದು. ಚಿದಂಬರ ರಹಸ್ಯ ಮತ್ತು ಕರ್ವಾಲೋ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ಗದುಗಿನ ಭಾರತ ಕುಮಾರವ್ಯಾಸರದು. ಇದರ ಮೇಲೂ ಕೂಡ ಪ್ರಶ್ನೆ ಆಗಿದೆ. ಓಕೆ, ಇನ್ನು ಹಸುರು ಹೊನ್ನು ಅನ್ನುವಂಥದ್ದು BGL ಸ್ವಾಮಿ ಅವ್ರದ್ದು. ಶಬ್ದಮಣಿ ದರ್ಪಣ KC ರಾಜಂದು. ಓಕೆ, ಮಂಕುತಿಮ್ಮನ ಕಗ್ಗ DV ಗುಂಡಪ್ಪನವ್ರದ್ದು. ಹಾಗೆ ಪಂಪಂದು ಆದಿಪುರಾಣ. ಓಕೆ, ಪಂಪಂದು ಆದಿಪುರಾಣ. ಮತ್ತು ಇನ್ನೂ ಒಂದೆರಡು ಕೃತಿಗಳ ಬಗ್ಗೆ ಆಗಿದೆ. ನಿಮಗೆ ಇವುಗಳನ್ನ ಹೀಗೂ ಕೊಡ್ಬೋದು, ಹೊಂದಿಸಿ ಬರೆಯಿರಿಯಲ್ಲೂ ಕೇಳೋ ಚಾನ್ಸಸ್ ಇದೆ. ಒಂದು ಕಡೆ ಕವಿಗಳನ್ನ ಕೊಟ್ಟು ಒಂದು ಕಡೆ ಅವರ ಕೃತಿಗಳು ಅಥವಾ ಕಾದಂಬರಿಗಳನ್ನ ಕೊಡಬಹುದು. ಓಕೆ, ಸೊ ಒಂದು ಕಡೆ ಪ್ರಶಸ್ತಿಗಳನ್ನ ಕೊಟ್ಟು ಕೃತಿಗಳನ್ನ ಕಾದಂಬರಿಗಳನ್ನ ಕೊಡ್ಬೋದು, ಹೀಗೂ ಕೊಡೋ ಚಾನ್ಸಸ್ ಇರುತ್ತೆ. ಅಥವಾ ಈ ಕೆಳಗಿನ ಹೇಳಿಕೆಗಳಲ್ಲಿ ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾದ ಹೊಂದಾಣಿಕೆ ಆಗಿದೆ ಅಥವಾ ಸರಿಯಾದ ಹೊಂದಾಣಿಕೆ ಆಗಿದೆ ಅಂತ ಕೇಳ್ತಾರೆ. ಅಂದರೆ ಒಬ್ಬ ಕವಿದು ಒಂದು ಕೃತಿ ಕೊಟ್ಬಿಟ್ಟು ಒಬ್ಬರದ್ದು ತಪ್ಪಾಗಿ ಕೊಟ್ಟಿರ್ತಾರೆ, ಅವ್ರದ್ದು ಅಲ್ಲದೆ ಇರೋ ಕೃತಿ ಅವರಿಗೆ ಕೊಟ್ಟಿರ್ತಾರೆ ಅವ್ರ ಹೆಸರಿನ ಮುಂದೆ. ಸೊ ಆ ಥರ ತಪ್ಪಾಗಿರೋದು ಯಾವುದು, ಸರಿಯಾಗಿರೋದು ಯಾವುದು ಕೇಳಿರ್ತಾರೆ. ಸೊ ಈ ಥರ ಫೈಂಡ್ ಔಟ್ ಮಾಡಲಿಕ್ಕೂ ಹೇಳ್ತಾರೆ, ಕನ್ಫ್ಯೂಸ್ ಮಾಡೋಕ್ಕೆ. ಓಕೆನಾ. ಸೊ ಹಾಗಾಗಿ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್. ಓಕೆ, ಬಟ್ ವೆನ್ ಯು ಸ್ಟಡಿ ರೆಗ್ಯುಲರ್ಲಿ ಆ್ಯಂಡ್ ಕೇರ್ಫುಲಿ. ಓಕೆ, ಆ ಟೈಮಲ್ಲಿ ನಿಮಗೆ ಯಾವ ಕನ್ಫ್ಯೂಷನ್ಸು ಇರಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡಿ, ಶಕ್ತಿ ಸ್ಥಳ ಯಾರ ನೆನಪಲ್ಲಿ ಕಟ್ಟಿರೋದು ಅಂತಂದರೆ ಅದು ಇಂದಿರಾ ಗಾಂಧಿ ಅವ್ರದ್ದು. ಓಕೆ, ಮದರ್ ತೆರೇಸಾ ಮರಣ ಹೊಂದಿದ ವರ್ಷ 1997ರಲ್ಲಿ. ಈ ಮಹನೀಯರ ಸಮಾಧಿಗಳನ್ನ ದೊಡ್ಡ ದೊಡ್ಡ ಹೆಸರುಗಳಿಂದ ಕಟ್ಟಿದ್ದಾರೆ, ಸಾಕಷ್ಟು ಎಕರೆ ಜಾಗದಲ್ಲಿ ಕಟ್ಟಿದ್ದಾರೆ. ಓಕೆ, ಸೊ ನಿಮಗೆ ಅವುಗಳ ಬಗ್ಗೆನೂ ಕೇಳಿದ್ದಾರೆ ಹಿಂದಿನ ಎಕ್ಸಾಮ್ಗಳಲ್ಲಿ. ಓಕೆ, ಒಂದು ಸತಿ ಕಣ್ಣಾಡಿಸೋದು ಬಹಳ ಒಳ್ಳೆಯದು. ಓಕೆನಾ. ಇದು 2003ರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಬಂದಿರತಕ್ಕಂತಹ GK ಕ್ವಶನ್ಸ್ಗಳಿದು. ಓಕೆನಾ. ಆಮೇಲೆ ಮೋಹಿನಿ ಅಟ್ಟಂ ಯಾವ ದೇಶದ ಸಾಂಪ್ರದಾಯಿಕ ನೃತ್ಯ ಅಂತಂದ್ರೆ ಅದು ಕೇರಳ ರಾಜ್ಯದ್ದು. ಇನ್ನು ಸಾಮೂಹಿಕ ಸಂಹಾರ ನಡೆದಿದ್ದು ಅಮೃತ್ಸರ್ನಲ್ಲಿ. ಓಕೆ,
ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಅಂತ ಹೇಳ್ತೇವಲ್ಲ ನೋಡಿ, ಸ್ವಾಮಿ ದಯಾನಂದ ಸರಸ್ವತಿ ಮೊಟ್ಟ ಮೊದಲು ಆರ್ಯ ಸಮಾಜವನ್ನು ಸ್ಥಾಪಿಸಿದ ವರ್ಷ 1875ರಲ್ಲಿ 1875ರಲ್ಲಿ. ಮೊಘಲ್ ಆಳ್ವಿಕೆಯ ಬುನಾದಿ ಹಾಕಿದ ಯುದ್ಧ ಅಂತಂದರೆ ಅದು ಮೊದಲನೇ ಪಾಣಿಪತ್ ಕದನ. ಈ ಕದನಗಳಂತ ಬಂದಾಗ ಅದು ವೆರಿ ಇಂಪಾರ್ಟೆಂಟ್. ಯುದ್ಧಗಳದ್ದೇ ಒಂದು ಸಪ್ರೇಟ್ ನೋಟ್ಸ್ ಮಾಡ್ಕೊಳ್ಳಿ, ಯುದ್ಧಗಳು ಅಂತ ಬರೆದು. ಓಕೆ, ಯುದ್ಧಗಳು ಯಾವ ವರ್ಷ ನಡೀತು, ಯಾರ್ಯಾರ ನಡುವೆ ನಡೀತು, ಯಾತಕ್ಕೋಸ್ಕರ ನಡೀತು, ಕಾರಣ ಏನು, ಪರಿಣಾಮ ಏನು, ಯಾವ ಒಪ್ಪಂದದೊಂದಿಗೆ ಅದು ಕೊನೆ ಆಯಿತು. ಕೆಲವೊಂದಿಷ್ಟು ಹಾಗೆ ಮುಗ್ದಿದೆ, ಕೆಲವೊಂದಿಷ್ಟು ಒಪ್ಪಂದದೊಂದಿಗೆ ಮುಗ್ದಿದ್ದಾವೆ ಯುದ್ಧಗಳು. ಅದರ ಪರಿಣಾಮ ಏನು, ಕಾರಣ ಏನು, ಯಾರ್ಯಾರ ಮಧ್ಯೆ ಆಯಿತು, ಏನಕ್ಕಾಯಿತು, ಈ ಥರ ಇಂಪಾರ್ಟೆಂಟ್ ನೋಟ್ಸ್ನ ನೀವು ಬರೆದಿಟ್ಕೊಳ್ಳಿ. ಭಾಳ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಟೈಮ್. ಶಾರ್ಟ್ ನೋಟ್ ಈ ಥರ ನೀವು ಬರೆದಿಟ್ಕೊಂಡ್ರೆ ಏನಾಗ್ತದೆ, ಎಕ್ಸಾಮ್ ಬಿಫೋರ್ ಒಂದು 15 ಡೇಸ್ ಇದ್ದಾಗ ನೀವು ಪದೇ ಪದೇ ಆ ಶಾರ್ಟ್ ನೋಟ್ಸ್ ಅಷ್ಟೇ ಚೆನ್ನಾಗಿ ನೋಡ್ತಾ ಹೋದರೆ ನಿಮಗೆ ಅದು ಕನ್ಫ್ಯೂಸ್ ಆಗಲ್ಲ. ತುಂಬ ಚೆನ್ನಾಗಿ ಎಲ್ಲ ಓದಿದಷ್ಟು ಅದು ಮತ್ತೆ ಮೆಮೊರೈಸ್ ಆಗುತ್ತೆ. ಓಕೆ, ಸೊ ನೋಡಿ, ಸಿಟಿ ಆಫ್ ಗೋಲ್ಡನ್ ಟೆಂಪಲ್ ಇರುವಂತಹ ಸ್ಥಳ ಅಮೃತ್ಸರದಲ್ಲಿದೆ. ಓಕೆ, ನಿಮಗೆ ವಿಡಿಯೋ ಸ್ಪೀಡ್ ಅಂತ ಅನ್ಸಿದ್ರೆ ಸಾರಿ ಫಾರ್ ದ್ಯಾಟ್, ಪಾಸ್ ಮಾಡಿ ನೋಡಿ. ಓಕೆ, ನೋಟ್ಸ್ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 1998ರಲ್ಲಿ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಂಥವರು ಅಮೃತ್ ಸೇನ್ ಅವರು. ಓಕೆ, ಹಾಗೆ ಸೋಮನದುಡಿ ಕೃತಿಕಾರರು ಯಾರು ಅಂತಂದರೆ ಶಿವರಾಮ್ ಕಾರಂತ್ ಅವರು. ಎ ವಾಯ್ಸ್ ಫಾರ್ ಫ್ರೀಡಮ್ ಅನ್ನುವಂತಹದ್ದನ್ನು ಬರೆದವರು ನಯನತಾರಾ ಸೆಹಗಲ್ ಅವರು. ಓಕೆ, ಅದರ ಕರ್ತೃ, ಈ ಕೃತಿಯ ಕರ್ತೃ ನಯನತಾರಾ ಸೆಹಗಲ್. ಏಷ್ಯನ್ ಡ್ರಾಮಾ ಅನ್ನುವಂಥದ್ದನ್ನು ಬರೆದಿದ್ಯಾರು, ಗುನ್ನರ್ ಮೆಂಡ್ರಾಲ್ ಅವರು. ಓಕೆ, ಇನ್ನು ಮಾಲ್ಗುಡಿ ಡೇಸ್ RK ನಾರಾಯಣ್ ಅವ್ರದ್ದು. ಇದು ತುಂಬ ಚೆನ್ನಾಗಿ, ಇದು ಪಿಕ್ಚರ್ ಕೂಡ ಆಗಿದೆ, ಕನ್ನಡದಲ್ಲಿ ಫಿಲ್ಮ್ ಇದೆ ಮಾಲ್ಗುಡಿ ಡೇಸ್, ಚೆನ್ನಾಗಿದೆ. ಓಕೆ, ಡೈನಮೋ ಕಂಡು ಹಿಡಿದಂತಹ ವಿಜ್ಞಾನಿ, ಓಕೆ, ಮೈಕಲ್ ಪ್ಯಾರೆಡ್. ವೆರಿ ಇಂಪಾರ್ಟೆಂಟ್. ಈ ವಸ್ತುಗಳು ಮತ್ತು ಯಾವ ವಸ್ತುಗಳನ್ನ ಯಾರು ಕಂಡುಹಿಡಿದ್ರು, ಯಾವಾಗ, ಹೇಗೆ, ಎಷ್ಟನೇ ಇಸ್ವಿನಲ್ಲಿ, ಅದು ಹೇಗೆ ಬಂತು, ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಅಣುವಸ್ತ್ರವನ್ನು ಪ್ರತಿಪಾದಿಸಿದವರು ಜಾನ್ ಡಾಲ್ಟನ್ ಅವರು. ಓಕೆ, ಆ್ಯಂಡ್ ಬಯೋ ಅನಿಲದ ಸರಿಯಾದ ಹೇಳಿಕೆ, ಬಯೋಮಾಸನ್ ಹೂಳುವಿಕೆಯಿಂದ ಉತ್ಪಾದಿಸಿದಂತಹ ಅನಿಲ. ವಿಮಾನದಲ್ಲಿ ಎತ್ತರವನ್ನು ಅಳೆಯಲು ಉಪಯೋಗಿಸುವ ಉಪಕರಣ ಅಲ್ಟಿಮೇಟಮ್. ಶುದ್ಧ ಚಿನ್ನ ಕಬ್ಬಿಣಕ್ಕಿಂತ ಮೆದುವಾಗಿರ್ತದೆ. ಪರ್ವತದ ಅಧ್ಯಯನವನ್ನು ಓರಲಜಿ ಅಂತ ಕರೀತಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ಆದಂತಹ ನೋಟ್ಸು. ನಾನು ಸ್ವಲ್ಪ ಮಾತ್ರ ಇದರಲ್ಲೇ ತಗೊಂಡಿದ್ದೇನೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲೇ ಸಿಗೋಣ. ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.